ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಏನೋ ಗೊತ್ತಾ ಗೈಸ್, ಇವತ್ತು ನಮ್ಮ ಪಾಪದ್ದು 6 ಮಂತ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಕೇಕ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ. ಸಿಂಪಲಾಗಿ ಮಾಡ್ತೀವಿ, ನಾವೇನಿಲ್ಲ. ಅಂದರೆ ನಾವು ಫಸ್ಟ್ ಮಂತಲ್ಲಿ ಕೇಕ್ ಕಟ್ ಮಾಡಿದ್ವಿ, ಹಾಗೆಯೇ ಇವಾಗ 6 ಮಂತಲ್ಲಿ ಮಾಡಿ ಆಮೇಲೆ 1 ಇಯರ್ಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇದು ಚಾಕ್ಲೇಟ್ ಅಪ್ಪನ ಬರೋದು ಇಲ್ಲ ಇದೆ ಕೊಟ್ಬಿಡಿ ಯಾವಾಗ ಚಾಕ್ಲೇಟ್ ಅದಾಡ ಈಗ ಹೇಳಿ. ನೋಡಿ ಗೈಸ್, ಏನು ವೀಡಿಯೋ ಮಾಡೋಕೆ ಬಿಡಲ್ಲ, ಒಂಥರ ಟಾರ್ಚರ್ ನನಗೆ, ಹಿಂಸೆ. ಐಟಮ್ಸ್ನಾಗ ಅಲ್ಲಿ ಬಾಟ್ಲ್ ಇದೆಯಲ್ಲ, ಅಲ್ಲಿ ಇದು ಇಲ್ಲೇ ಇದೆ ನೋಡಿ, ಇಲ್ಲಿ. ಏನೋ ಗೊತ್ತಾ ಗೈಸ್, ನಾವು ಮಲ್ಲಿಗೆರೆ ಬೇಕ್ರಿಗೆ ಬಂದಿದ್ವಿ, ಇಲ್ಲಿಗೆ ಮಲ್ಲಿಗೆರೆಗೆ. ಅಲ್ಲಿ ನೋಡಿದ್ರೆ ಆ ಬೇಕ್ರಿ ಹತ್ರ ಅಲ್ಲಿ ಎಲ್ಲನೂ ನಾವು ಕೇಕ್ ಯಾವ್ದು ಕೇಳ್ತೀವಿ ಅದೆಲ್ಲ ಆರ್ಡರ್ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲೇ ಪಕ್ಕದಲ್ಲಿರೋ ಬೇಕ್ರಿಗೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಈಗ. ಹಾಗೆಯೇ ಅಲ್ಲಿ ಹೋಗ್ತಾ ಅವರಿಗೆ ಪರಿಚಯ ಇರೋರು ಸಿಕ್ಕಿದ್ರು, ಹಾಗೆಯೇ ಅಲ್ಲಿ ಮಾತಾಡಿಸ್ಕೊಂಡು ಬೇಕ್ರಿ ಹತ್ರ ಹೋದ್ವಿ. ಏನಣ್ಣ ಮರ್ತಾ ಬಿಟ್ರಲ್ಲ ನಮ್ಮನ್ನ. ಇಲ್ಲೇ ಮಲ್ಲಿಗೆರೆ ಬಂದ ಇವತ್ತು 6 ತಿಂಗಳು ಅದೇನೋ ಕೇಕ್ ತಗೋಬ ಅಂತಂದು ಪಾಪುಗೆ. ಯಾವ ತಗೋಣ ಇದರಲ್ಲಿ? ಪೈನಾಪಲ್ ಇಟ್ಟಲ್ವಾ? ತಿಂದ್ರೆ ಏನಾಗಲ್ಲ ನಿನಗೆ? ಬೇಡ ಬಿಡಿ, ಇದು ಯಾವಾಗಲೂ ತರ್ತಿರ್ತೀವಲ್ವ ಚಾಕ್ಲೇಟು ಮತ್ತು ಇದು ರೆಗ್ಯುಲರ್, ಯಾವಾಗಲೂ ಇದನ್ನೇ ತೊಗೊಳ್ಳೋದು, ಇದನ್ನ ತೊಗೊಳ್ಳೋಣ. ಈ ಕಡೆ ಬರ್ತಾ ಇದ್ದೀನಿ, ಈ ಕಡೆ ತಿನ್ನಂಗಿಲ್ವಲ್ಲ. ನೋಡಿ ಗೈಸ್, ಇದು ನನ್ನ ಫೇವ್ರೆಟ್ ಡೊನಾಲ್ಡ್ಸ್. ನಂಗೆ ಇದಂದರೆ ತುಂಬ ಇಷ್ಟ. ನಾನು ಬೇಕ್ರಿಗೆ ಹೋದಾಗೆಲ್ಲ ಯಾವಾಗಲೂ ಅಷ್ಟೇ ಇದ್ದೇ ತೊಗೊಂಡು ತಿನ್ನೋದು. ಮತ್ತು ನಮ್ಮ ಚಿನ್ನಿ ಹತ್ರನೂ ಇದನ್ನೇ ತರಿಸ್ಕೊತೀನಿ ನಾನು. ಆದರೆ ಇವಾಗ ಸದ್ಯಕ್ಕೆ ತಿಂತಾ ಇಲ್ಲ, ಯಾಕೆ ಅಂದರೆ ಪಾಪು ಇದ್ದಾನಲ್ವಾ, ಅದಕ್ಕೋಸ್ಕರ ತಿಂತಾ ಇಲ್ಲ. ಇನ್ನು 1 ಇಯರ್ ಆದಮೇಲೆ ತಿಂತೀನಿ ನಾನು. ಹಾಂ, ಮತ್ತು ಹೆಸರು ಆಗಿದೆ ಹಾಂ, 6 ಮಂತ್ ಕಂಪ್ಲೀಟ್ ಮೈ ಬೇಬಿ ಅಂತ ಹಾಕದ. ಅದು ಬರೆಯೋದೇ ತುಂಬ ದೊಡ್ಡದಾಗುತ್ತೆ, ಬರೆಯೋಕ್ಕಾಗಲ್ಲ. ಅಕ್ಕ 6 ಮಂತ್ ಕಂಪ್ಲೀಟ್ ಅಂತ ಬರೆಯೋಕ್ಕಾಗಲ್ಲ. 6 ತಿಂಗಳು ಕಂಪ್ಲೀಟ್ ಅಂತ ಬರೋದು ಸಾಕು. ಇಲ್ಲ ಶಾರ್ಟ್ನ ಸ್ಪೀಡಲ್ಲಿ ನಾವು ಬರೀತೀನಿ ಅಂದರೆ ಬರೋ ನಿಮ್ಗೆ ಗೊತ್ತಿರುತ್ತಲ್ಲ. 6 ಮಂತ್ ತುಂಬಿ 7ಕ್ಕೆ ಬೀಳ್ತಾಯಿದೆ. ಅದು ಇಲ್ಲ ಒಂದು ಕೆಲಸ ಮಾಡಿ, ಈ ಸಣ್ಣದಾಗ ಒಂದು ಏಣಿ ಬರ್ಬಿಟ್ಟು 6ರಿಂದ 7 ಅಂತ ಬರೀತಿರಲ್ಲ ಅಂದ್ರೆ ಚಿಕ್ಕದಾಗಿ ಕೆಳಗೆ 6 ಮೇಲೆ 7 ಬರೆಯೋದು ಇದಾಗುತ್ತೆ. ಗೊಂಬೆ ಏನಾದರೂ ಬಿಡಿಸ್ಲಾ? ಹಾಂ, ಬಿಡಿಸ್ಬೇಕು ಚಿಕ್ಕದಾಗಿ ಪಾಪು. ಚೆನ್ನಾಗಿತ್ತು. ಜೇಮ್ಸ್ ಕೊಡ್ತೀನಿ. ಟ್ಯಾಬ್ಲೆಟ್ ಇದೆ ಇದು ಕೂಡ ಪಾಪು ಕೂಡ. ಹಾಗೆಯೇ ಗೈಸ್, ಎಲ್ಲನೂ ತೊಗೊಂಡು ಮನೆಗೆ ಹೊರಟ್ವಿ ಇವಾಗ. ಆಗಲೇ ಒಂದು ಮಾತ್ರೆ ತಿಂದಾಯ್ತು, ಇವಾಗ ಇನ್ನೊಂದು ಮಾತ್ರೆ ತಗೊಂಡು ತಿಂತಾ ಇದ್ದಾರೆ. ಏನಾಗ್ಬೇಡ ಹೇಳಿ, ದಿನಕ್ಕೊಂದು 7-8 ಮಾತ್ರೆ. ತಲೆನೋವಂತೆ, ಮೈಕೈ ನೋವಂತೆ, ಇವಾಗ ಶೀತ, ಕೋಲ್ಡ್ಗಾಗಲೇ ಮಾತ್ರೆ ತಗೊಂಡು ನುಂಗ್ತಾ ಇದ್ದಾರೆ. ಏನು ಹೇಳಬೇಕು ಹೇಳಿ, ಏನಾಗ್ಬೇಡ ಹೇಳಿ. ಏನಾರು ಕಷಾಯ ಏನಾರು ಮಾಡ್ಕೊ ಕುಡಿಯಮ್ಮ. ಮಾತ್ರೆ 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 ಯಾವಾಗಲೂ. ಹಾಂ, ಕೇಳಿ.
ಜಣ ಜಾಣ ನೋಡ್ಕೊಂಡು ಜಾಣ ಕಾಣಿಸ್ತಾ ಇಲ್ಲ ಜಾಣ. ಹಾಂ ನಿಮಗೆ ಮಾಡಕ್ಕೆ ಕೆಲಸದ ನಿನಗೇನು ನಿಮ್ ಗಿರ್ಜಾಗ್ ಮಾಡೋ ಕೆಲಸ ಇಲ್ವ ಕೇಳು. ಯಾಕೆ 24 ಗಂಟೆ ಮಾತ್ರ ತಿಂತಿರ್ತಾರೆ. ಏನು ತಿಂತಾಗೆ ಮಾಲಿಯಾ ಆಗ್ಲೇ ತಲೆನೋ ತಿಂದ್ರು, ಈಗ ಶೀತದ ಮಾತ್ರ ತಿಂದ್ರಂತೆ. ನಂಗೆ ಮುಂದೆ ಬಿಡಕ್ರಮಗೆ ಯಾವ ಬೇಕಂಗೆ ಊಟ ಆದ್ಮೇಲೆ ತಿನ್ಬೇಕು ಅದನ್ನು. ಸುಮ್ ಕುತ್ಕೊ ನೀನು. ನೀರು ಕುಡಿಯೋದಿಲ್ಲ ಏನಿಲ್ಲ ನೆಟವ ಏನಿಲ್ಲ ಇಲ್ದಿರೋದಿಲ್ಲ ಬೇರೆ ಮೇಲೆ ಹೇಳ್ಕೊಂಡು ಹಂಗೆ 2 ಅವರ್ 3 ಅವರ್ ವಸ್ತಿ ಮಾತ್ರ ನುಂಗಾರ ಅವ್ರು ಕೊಡ್ತಾರೆ. ನೀನು ಕರೆಕ್ಟಾಗಿ ನಾಳೆ ಒಂದು ತೆಗ್ದಿರೋ ಮಾಡ್ತೇವೆ ಅಲ್ಲಿ ಮಾಡ್ತೀನಿ. ಇದರದಲ್ವಾ ಹೌಸ್ಫುಲ್ ಆಗಿಬಿಟ್ಟಿದೆ, ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ. ತಿಟ್ಟಿರ್ತೀನಿ. ನೋಡಿ ಗೈಸ್, ನಾವು ಪಾಪದ ಫೋಟೋ ಶೂಟ್ ಮಾಡೋಣ 6 ಮಂತ್ದು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಅವನು ಇಲ್ಲಿ ಮಲ್ಸದ ಮಧ್ಯ ಮಲ್ಸ್ಬಿಟ್ಟು 6 ಅಂತ ಹೇಳ್ಬೋದೇನ. ನೋಡ್ತಿದ್ದೀರಲ್ಲ ಗೈಸ್, ಏನೋ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡಿದ್ವಿ ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು. ಎಲ್ಲ ಲಾಸ್ಟ್ವರೆಗೂ ಎಲ್ಲ ಜೋಡಿಸಿದ್ವಿ. ಜೆಮ್ಸ್ ಇದೆಯಲ್ಲ ಅದರಲ್ಲೇ ನಾವು ಏಣಿ ಮೆಟ್ಲು ಥರ ಮಾಡಿಬಿಟ್ಟು 6 ಮತ್ತು 7 ಅಂತ ಬರೆದ್ವಿ. ಅದೇ ಕೇಕ್ ಮೇಲೆ ಬರ್ಸಿದ್ವಲ್ಲ ಅದೇ ಥರನೇ ಇಲ್ಲೂ ಮಾಡಿದ್ವಿ. ಆಮೇಲೆ ಲಾಸ್ಟಲ್ಲಿ ನಮ್ಮ ಮಗ ಏನು ಮಾಡ್ದ ಅಂತ ನೋಡಿ ಆಯಿತಾ. ದೊಡ್ಡ ಚಡ್ಡಿ ದೊಡ್ಡಣ್ಣಂದು ಬೇರೆ ಹಾಕ್ಬೇಕಿತ್ತ ಬೇಡ ಬಿಡು, ಮ್ಯಾಚಿಂಗ್ ಆಯ್ತದೆ. ಚಿಕ್ಕಿ ದಾರ ಕಟ್ಟಿ, ಚಿಕ್ಕಿ ಉದ್ರ ಆಯ್ತದೆ, ಚಿಕ್ಕಿ ಉದ್ರ ಐತದೆ ಚಡ್ಡಿ ಬಬ್ಳಿಗೆ, ದೊಡ್ಡಣ್ಣನ ಚಡ್ಡಿ ಬಬಲ್. ಚಿಕ್ಕಿ ದಾರ ಕಟ್ತಿರೋದು ಝೂಮ್ ಹಾಕ್ಬಿಟ್ಟು ಬಬಲ್ ಇಲ್ಲ ನೋಡು, ಬಬಲ್ 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 ನೀನು. ಸುರೇಶ್ ಮಲ್ಲಯ್ಯ ಚಿಕ್ಕಿ ಅದೇನು ಕಾಣ್ತಿಲ್ಲ, ಚಿನ್ನ ಚಿಕ್ಕಿದನ್ನ ಹೆಂಗೆ ಹಾಕ್ತೀರಾ? ಸುಮ್ಮನೆ ಕಾಲು ಕಿಚ್ತೀರಾ? ಇವನು ಬರೀ ಹಿಂಗೆ ಹಾಕದ ಹೇಳಿ 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 ಇನ್ನೊಸಿ ಹೇಳಿ ಹೇಳಿ ಹೇಳಿ. ಕೇಕ್ ಬಂದ್ಬಿಡ್ಬೇಕು ನಿಂತಕ್ಕೆ, ಬಂದ ತಕ್ಷಣ ಹಿಂಗನ್ನು ಏಯ್ ಎತ್ಕೊಳ್ಳಿ ಸಾಕು. ಬಬಲ್ ಇಬ್ರು ಹಿಡ್ಕೊಳ್ಳಿ, ಒಬ್ರು ವಿಡಿಯೋ ಮಾಡಿ ಫೋಟೋ ತೆಗೀರಿ. ಇಲ್ಲಿ ಮಗನೇ ಇಟ್ಕೊಳ್ಳಿ ಪಾಪು ಕೈಯ. ಹ್ಯಾಪಿ ಬರ್ತ್ಡೇ ಬಬ್ಲು ಇಲ್ಲಿ, ಬಬ್ಲು ಇಲ್ಲಿ, ಬಬ್ಲು ಕೈ ಸುಮ್ಮನೆ ಅವ್ನು ಮಾಡ್ತಾವನೆ. ಬಬ್ಲು ಇಲ್ಲಿ ಇಲ್ಲಿ ನೋಡು. ಚೂರು ಬಾಯಿಗೆ ಹಾಕ್ರಿ. ನೋಡಿದ್ರಲ್ಲ ಗೈಸ್, ನಾವು ಅಷ್ಟೊತ್ತಿಂದ ಮಾಡಿದ್ನೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಎಲ್ಲ ರೆಡಿ ಮಾಡಿದ್ವಿ. ಅದನ್ನ 1 ಸೆಕೆಂಡಲ್ಲಿ ಎಲ್ಲ ಹಾಳು ಮಾಡೋಕ್ಬಿಟ್ಟ ನನ್ನ ಮಗ. ಏನು ಮಾಡೋದು, ಚಿಕ್ಕ ಮಕ್ಕಳು ಹಾಗೆ ಅಲ್ವ, ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮತ್ತೆ ಸರಿ ಮಾಡಿಬಿಟ್ಟು ಫೋಟೋ ಶೂಟ್ ಮಾಡ್ಸೋಣ ಅಂದರೆ ನಮ್ಮ ಚಿನ್ನಿಗೆ ಬಾಡಿಗೆ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಅರ್ಜೆಂಟಲ್ಲಿ ಎಲ್ಲನೂ ಕಟ್ ಮಾಡಿಸಿದ್ರು. ಕೇಕ್ ಕೂಡ ಕಟ್ ಮಾಡಿಬಿಟ್ರು. ನೈಟ್ ಮಾಡೋಣ ಅಂದ್ಕೊಂಡಿದ್ದಾಗಿತ್ತು,
ಎಲ್ಲ ಸಂಜೆನೇ ಮಾಡಿಬಿಟ್ವಿ ನಾವು, ಯಾಕಂದರೆ ಅವ್ರು ಬಾಡಿಗೆ ಹೋದರೆ ಬರೋದು ನೈಟು ಮಧ್ಯರಾತ್ರಿ ಆಗುತ್ತೆ ಅಂತ ಹೇಳಿಬಿಟ್ಟು ಮದೆಂತ ಆವಾಗಲೇ ಕಟ್ ಮಾಡಿದ್ವಿ ನಾವು. ಏನು ಮಾಡೋಕ್ಕಾಗಲ್ಲ. ನಿನಗಾಯ್ತು, ನೀನು ಏನು ಹೋಗಲ್ಲ. ಹಾಂ ತಿಂತೀನಿ. ಈ ಮನೆಗಳು ತಿನ್ಬೇಡಿ. ಏ ಬೇಡ, ತಮಾಷೆ ಬೇಡ. ಏ ಶಾವಂತೆ ಸಾಕು, ಮೊದಲೇ ಈಗಲೇ ಬರೋಬರ ಅಂತ. ನೀನು ತಿಂದ್ಬಿಟ್ಟು ಹೋಗು. ನಾನು ತಿಂತೀನಿ. 6 ಕಾಲ್ಗೆ ಹೋಗೋದು ನಾನು ಹೇಳಿದ್ದು. 6 ಕಾಲ್ಗ ಹುಡುಗಾಯ್ತು ತಿಂದು ಕೊಡಿ, ಇಟ್ಕೊಂತೀನಿ, ನೀವು ಆಮೇಲೆ ತಿನ್ನಿ. ಕೊಡಮ್ಮ. ಆ ಥರ ಮಾಡಿದೆ ಅಂದರೆ ನೀವು 1 ಗಂಟೆ ಮಾಡ್ತೀರಲ್ಲ. 6 ಕಾಲ್ಗೆ ಹೋಗೋದಾ? 6 ಗಂಟೆ ಅಲ್ಲ. ತಾತ ನೋಡು ಬರೋದ. ತಾತ ನೋಡು, ತಾತನ ಬಿಡು ಮಗನೇ, ಬಿಡು. ಹಾಯ್ ಮಾಡು. ಆಯ್ತು ತಾತ. ಯಾಕೆ ಲೇಟು? ಏನು ಹೋಗ್ತೀಯಾ ಮಗನೇ? ಹೋಗ್ತೀಯಲ್ಲ, ಹೋಗ್ತೀನಿ ಅಂತಾನೆ. ಬಿಡ್ತಾ ಹೋಗ್ತೀವಿ. ಮುದ್ದು, ಎಲ್ಲಿಗೆ ಹೋಗಿದ್ದೆ? ಹಾಂ, ಮಂಡ್ಯಕ್ಕೆ ಹೋಗಿ ಬಂದಾ? ನೋಡಿ ಗೈಸ್, ಅಪ್ಪ ಅಂಗಡಿಯಿಂದ ಬಂದುಬಿಟ್ಟು ಪಾಪುನ ಆಟಾಡಿಸ್ತಾ ಇದ್ದಾರೆ. ಅಮ್ಮನಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು, ಅವ್ರು ಮಲ್ಕೊಂಡಿದ್ದಾರೆ. ಹಾಗೆಯೇ ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು. ಬಾಯ್.